ಸಿಂಹರಾಶಿ ಉದಾರತೆ ಅಂದರೆ ಧಾರಾಳತನ, ಜೊತೆಗೆ ಒಂದು ಬೇರೆಯವರನ್ನು ಕಂಡ್ರೆ ಏನೋ ಅವರಿಗೊಂದಷ್ಟು ಒಳ್ಳೆಯದು ಮಾಡಬೇಕು ಅಂತಕ್ಕಂತಹ ಮನಸ್ಸೇನಿದೆ ಅದು ನಿಮಗೆ ಒಳ್ಳೆಯ ಹೆಸರನ್ನು ತರುವಂಥದ್ದಾಗುತ್ತೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಜನಕ್ಕೆ ಮೂಡುವ ಹಾಗೆ ಮಾಡುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಈ ದಿವಸ ಅವಕಾಶ ಇದೆ. ವಿಚಾರಗಳು, ಸಂದರ್ಭಗಳು, ವಾದಗಳು ಏನೇ ಇರಲಿ, ಕಾಲಕ್ರಮೇಣ ಈ ದಿವಸದಲ್ಲಿ ಅವೆಲ್ಲವೂ ಕೂಡ ನಿಮ್ಮ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥದ್ದಾಗ್ಬೋದು. ದಾಂಪತ್ಯದಲ್ಲಿದ್ದಂತಹ ವಾದ ವಿವಾದಗಳು ಸರಿಯಾಗುತ್ತೆ, ಸಾಮರಸ್ಯಕ್ಕೆ ಅವಕಾಶಗಳಾಗುತ್ತೆ, ಪರಸ್ಪರವಾಗಿ ತಪ್ಪಿನ ಅರಿವಾಗಿ ಅದನ್ನು ತಿದ್ದುಕೊಂಡು ಸರಿಯಾಗಿ ಹೋಗ್ತಕ್ಕಂತಹ ಒಂದು ವಿಚಾರ ಮುನ್ನೆಲೆಗೆ ಬರುವಂಥದ್ದಾಗುತ್ತೆ. ಆಧ್ಯಾತ್ಮಿಕವಾಗಿ ಸ್ವಲ್ಪ ಚಿಂತನೆಯನ್ನು ನಡೆಸಿ. ಈ ಭಾರತ ಭೂಮಿಯಲ್ಲಿ ನಾನು ಹುಟ್ಟಿದ್ದಕ್ಕೆ ಯಾವ ರೀತಿಯಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು, ಸಾರ್ಥಕವಾಗಬೇಕು ಈ ಜೀವ ಅನ್ನುವಂಥದ್ರ ಬಗ್ಗೆ ಯೋಚನೆಯನ್ನು ಮಾಡಿ ಉತ್ತಮವಾದಂತಹ ಕೆಲಸಕ್ಕೆ ಪ್ರಯತ್ನವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ ಅನ್ನುವಂಥದ್ದು. ತಂದೆಯವರ ಜೊತೆಯಲ್ಲಿ ವ್ಯಾವಹಾರಿಕವಾದಂತಹ ಚರ್ಚೆ ನಡೀಬೋದು, ಒಂದಷ್ಟು ಸಲಹೆಗಳನ್ನು ಕೊಡಬಹುದು, ಬದಲಾವಣೆಗಳು ಆಗಬಹುದು ಅನ್ನುವಂಥದ್ದು ನಿರೀಕ್ಷೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾರಾಶಿ ಹಳೆಯ ವ್ಯಾಪಾರದಿಂದ ಒಂದಷ್ಟು ಲಾಭವನ್ನು ನೋಡ್ತೀರಿ. ದಾಂಪತ್ಯದಲ್ಲಿ ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಹೊಗಳಿಕೊಳ್ಳುವಂಥದ್ದು, ಹಾಸ್ಯ ಮಾಡುವಂಥದ್ದು, ಸಂತೋಷವಾಗಿ ಕಾಲವನ್ನು ಕಳೆಯೋದಕ್ಕೆ ಅವಕಾಶಗಳು, ಹಾಗೆ ಹಿಂದಿಂದ ನಗುವಂಥದ್ದು ಅಂದರೆ ಸಂತೋಷ ಪಡುವಂಥದ್ದು, ನನ್ನ ದಾಂಪತ್ಯದಲ್ಲಿ ಒಂದಷ್ಟು ಬದಲಾವಣೆ ಆಯ್ತಲ್ಲ ಅಂತ ಹೇಳಿ ತೃಪ್ತಿ ಪಡ್ತಕ್ಕಂಥದ್ದು, ಇವೆಲ್ಲವನ್ನು ನೋಡಲಿಕ್ಕೆ ಅವಕಾಶ ಇದೆ. ಕುಟುಂಬದಲ್ಲಿ ಒಟ್ಟಾರೆ ಸಂತೋಷದ ವಾತಾವರಣ ಇರುತ್ತೆ, ಅದನ್ನು ಅನುಭವಿಸಿ ಯಾವಾಗಲೂ ಕೂಡ ಸಂತೋಷವಾಗಿರಿ ಅನ್ನುವಂಥದ್ದು. ಸಕಾಲಕ್ಕೆ ಎಲ್ಲ ಕೆಲಸಗಳು ಆಗ್ತಕ್ಕಂಥದ್ದು, ಇದು ಕೂಡ ಒಂದೊಂದಾಗಿ ನಮಗೆಲ್ಲ ಅನುಕೂಲ ಆಗ್ತಾ ಇದೆ ಎನ್ನುವಂತಹ ಧೈರ್ಯ ಮನಸ್ಸಿನಲ್ಲಿ ಬರುವಂಥದ್ದಾಗುತ್ತೆ. ಆತ್ಮವಿಶ್ವಾಸ ಬೆಳೆಯುವಂಥದ್ದು. ಹೀಗೆಲ್ಲ ನಾವು ಅಂದುಕೊಂಡಂತಹ ಕೆಲಸಗಳು ಧನಾತ್ಮಕವಾಗಿ ಆಗಿ ಫಲವನ್ನು ನೀಡಿದಾಗ, ಅಥವಾ ಆ ಕೆಲಸಗಳನ್ನು ನಾವು ನೇರವಾಗಿ ನೋಡಿ ಅನುಭವಿಸಿದಾಗ ಮಾನಸಿಕವಾಗಿ ಒಂದು ಧೈರ್ಯ ಹೆಚ್ಚಾಗ್ತಕ್ಕಂಥದ್ದು. ಸ್ನೇಹಿತರಿಂದ ಯಾವುದೋ ಬೇಸರದ ವಿಚಾರಗಳು ಮನಸ್ಸಿಗೆ ನೋವನ್ನುಂಟು ಮಾಡುತ್ತೆ. ಅವರ ನಡವಳಿಕೆನೋ ಅಥವಾ ಅವರಿಗಾದಂತಹ ತೊಂದರೆನೋ ಅಥವಾ ಅವರ ಸಮಸ್ಯೆಗಳನ್ನು ಹೇಳಿಕೊಂಡಾಗ ನೋವಾಗುವಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ ಪ್ರೇಮಿಗಳಿಗೆ ಶುಭವಾದಂತಹ ಸಮಯ ಅಲ್ಲ, ಹಾಗಾಗಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಏಕನಕ್ಷತ್ರ ಏಕ ರಾಶಿ ಅಂದರೆ ಒಂದೇ ನಕ್ಷತ್ರ ಒಂದೇ ರಾಶಿ ಇರತಕ್ಕಂತಹ ದಂಪತಿಗಳಿಗೆ ದೀರ್ಘಕಾಲದ ಸಮಸ್ಯೆಗಳು ಮತ್ತೆ ಮತ್ತೆ ಬರುವ ಹಾಗೆ ಸೂಚನೆಗಳಿವೆ. ಸ್ವಲ್ಪ ಗಮನಿಸಿ, ಯಾವ ವಿಷಯದಲ್ಲಿ ನಮಗೆ ಸಮಸ್ಯೆ ಆಗ್ತಾ ಇದೆ, ಅದನ್ನು ಹೇಗೆ ಪರಿಹರಿಸ್ಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆ ಇರಲಿ. ಜೊತೆಗೆ ಆ ಪರಿಹಾರಕ್ಕೆ ಪ್ರಯತ್ನವನ್ನು ಮಾಡಿ ನಿಮಗೆ ಇರತಕ್ಕಂತಹ ಸಮಸ್ಯೆಗಳನ್ನು ನೀವೇ ದೂರ ಮಾಡಿಕೊಳ್ತಕ್ಕಂತಹ ಬುದ್ಧಿವಂತಿಕೆಯನ್ನು ಹುಡುಕಿ ಅನ್ನುವಂಥದ್ದು. ಕೆಲಸದಲ್ಲಿ ಕೆಲವು ಸವಾಲುಗಳು ಎದುರಾಗಬಹುದು, ಆದರೆ ಅದನ್ನು ಸಮಸ್ಯೆಗಳಾಗಿ ಮಾಡಿಕೊಳ್ಬೇಡಿ. ಆ ಸವಾಲುಗಳನ್ನು ಸ್ವೀಕಾರ ಮಾಡಿ ಧೈರ್ಯದಿಂದ ಹೋರಾಟವನ್ನು ಮಾಡಿ ಯಶಸ್ಸು ನಿಮ್ಮದಾಗ್ತಕ್ಕಂಥದ್ದು. ಮಕ್ಕಳಿಗೆ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಅಥವಾ ನಿಮ್ಮ ತೀರ್ಮಾನಗಳ ಬಗ್ಗೆ ಒಂದು ರೀತಿಯ ನಿರಾಸಕ್ತಿ ಆಗ್ಬೋದು. ಏನೋ ನಮ್ಮ ತಂದೆ ತಾಯಿಗಳು ಈ ರೀತಿ ನಿರ್ಧಾರವನ್ನು ಮಾಡ್ತಾರಲ್ಲ ಅನ್ನುವಂಥದ್ದು ಕಾಣಬಹುದು ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಡೆ ಮನಸ್ಸು ಹೋಗ್ತಕ್ಕಂಥದ್ದು ಇಂದಿನ ದಿನಮಾನದಲ್ಲಿ ಅದು ಸಹಜ. ಆದರೂ ಕೂಡ ಕರ್ತವ್ಯವನ್ನು ಮರೆತು ಬೇರೆ ಕಡೆಗೆ ವಾಲ್ತಕ್ಕಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಬೇಸರವಾಗ್ತಕ್ಕಂಥದ್ದು. ಆರೋಗ್ಯ ಸಮಸ್ಯೆಯೂ ಸಣ್ಣದಾಗಿ ಕಾಡುವಂಥದ್ದಿದೆ. ಅಸಭ್ಯ ಮಾತುಗಳಿಂದ ಜನ ದೂರವಾಗ್ತಾರೆ. ವಾಕ್ಶುದ್ಧಿ ಇರಬೇಕು. ಬಾಯಲ್ಲಿ ಏನಿರುತ್ತೋ ಅದನ್ನೇ ಮಾತಾಡಿಬಿಟ್ರೆ ಮನೆಯವರಾಗಲಿ, ಸ್ನೇಹಿತರಾಗಲಿ, ಬಂಧುಗಳಾಗಲಿ ಅಥವಾ ಹೊರಗಿನ ಸಮಾಜದಲ್ಲಾಗಲಿ ಎಲ್ಲ ಒಬ್ಬೊಬ್ಬರೇ ದೂರವಾಗ್ತಾರೆ. ಏಕನಕ್ಷತ್ರ ಜನನ ಶಾಂತಿಯನ್ನು ಮಾಡಿಸಿಕೊಂಡ್ರೆ ಇರತಕ್ಕಂತಹ ದೋಷ ದಂಪತಿಗಳಲ್ಲಿ ದೂರವಾಗುತ್ತೆ. ಶುಭವಾಗಿ. ವೃಶ್ಚಿಕ ರಾಶಿ ಹಿರಿಯರ ಸಲಹೆ ತುಂಬ ಅಗತ್ಯವಾಗಿ ಇರತಕ್ಕಂಥದ್ದು. ಮಾನಸಿಕವಾದಂತಹ ಸ್ಥಿಮಿತತೆಯನ್ನು ಕಳ್ಕೊಳ್ತೀರಿ, ಅದು ಬಹಳ ಮುಖ್ಯ. ಕಳ್ಕೊಳ್ಳೋದಲ್ಲ, ಮಾನಸಿಕವಾದಂತಹ ಸ್ಥಿಮಿತತೆಯನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು.
ಒಂದು ವೇಳೆ ಅಲ್ಲಿ ವ್ಯತ್ಯಾಸ ಆದಾಗ ಇಡೀ ದಿನ ವ್ಯರ್ಥವಾಗುತ್ತೆ. ಎಲ್ಲರ ಜೊತೆಯಲ್ಲೂ ಕೂಡ ಏನೋ ಒಂದು ರೀತಿಯ ಬೇಸರದ ವಾತಾವರಣವನ್ನು ನೀವು ಸೃಷ್ಟಿ ಮಾಡಿದ ಹಾಗಾಗತ್ತೆ. ನಿರ್ಲಕ್ಷ್ಯದಿಂದ ಕೆಲಸದ ಗುಣಮಟ್ಟ ಕಡಿಮೆ ಆಗುತ್ತೆ. ಯಾವಾಗ ಬೇಜವಾಬ್ದಾರಿತನವನ್ನು ತೋರಿಸ್ತೀರಿ ಕೆಲಸದಲ್ಲಿ, ಆಗ ಕೆಲಸ ಚೆನ್ನಾಗಿ ಆಗಬೇಕು ಅಂತಂದರೆ ಹೇಗಾಗತ್ತೆ ಅನ್ನುವಂಥದ್ದು ಆತ್ಮವಿಶ್ವಾಸದ ಕೊರತೆ. ನನ್ನಿಂದ ಏನೂ ಆಗೋದಿಲ್ಲ, ನನ್ನ ಕೈಲಿ ಆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ ಅಂತ ಹೇಳಿ ನಿಮ್ಮನ್ನು ನೀವೇ ಏನೋ ಒಂದು ರೀತಿಯಲ್ಲಿ ಅಲ್ಲಗಳಿತಕ್ಕಂತಹದ್ದು, ಅಂದರೆ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತಕ್ಕಂತಹದ್ದು. ಹೀಗಾದಾಗ ನಿಮ್ಮ ಆತ್ಮ ಸ್ಥೈರ್ಯ ಎಲ್ಲಿ ಹೋಯಿತು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಬೇರೆಯವರಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಬೇಡಿ, ನೀವು ನೀವೇ ಅನ್ನುವಂಥದ್ದು ಗೊತ್ತಾಗಲಿ. ಚಾಲ್ತಿಯಲ್ಲಿದ್ದಂತಹ ಕೆಲಸವೂ ಕೂಡ ನಿಂತು ಹೋಗಬಹುದು, ಎಚ್ಚರಿಕೆ ಇರಲಿ. 12 ಸಲ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬುದಾಗಿ ಹೇಳುತ್ತಾ 12 ಪ್ರದಕ್ಷಿಣೆಯನ್ನು ಮಾಡಿ ಶುಭವಾಗಿ.